ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳುತ್ತಿದ್ದ ಬುಕ್ ಬಗ್ಗೆ. ಈ ದಿನ ನಾನು ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾಯರ ದರ್ಶನ ಮಾಡಿಕೊಂಡು ಬುಕ್ನ ತರಬೇಕು ಅಂತ. ಇನ್ನೇನು ಸಮೀಪದಲ್ಲೇ ಇದೆ ರಾಯರ ಗುಡಿ. ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಬೆಳಗ್ಗೆ ಹೊತ್ತೇ ಹೋಗ್ತಾ ಇದ್ದಿದ್ದು ಈ ದೇವಸ್ಥಾನಕ್ಕೆ. ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಇವಾಗ ಸಂಜೆ ಟೈಮ್ನಲ್ಲಿ ಹೋಗ್ತಾ ಇದ್ದೀನಿ. ಹತ್ತತ್ರ ಇವಾಗ 5 ಗಂಟೆ ಆಗಿದೆ ಸಂಜೆ. ಇವಾಗ ಸಂಜೆ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಕ್ರಾಸ್ ಅಂದರೆ ರೈಟಿಗೆ ತಿರ್ಕೊಂಡ್ರೆ ಇವಾಗ ರಾಯರ ದೇವಸ್ಥಾನ ಸಿಗುತ್ತೆ. ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ಅಂದರೆ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಈ ಬುಕ್ ಬಗ್ಗೆ ಕೇಳ್ತಾ ಇದ್ರಿ, ರಾಯರ ಬುಕ್ ಬೇಕು ಅಂತ. ಅದಕ್ಕೋಸ್ಕರ ನಿಮಗೆ ಈ ದೇವಸ್ಥಾನ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಅರ್ಜೆಂಟಾಗಿಯೇ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಚಿಂತೆ, ಕಷ್ಟ, ಸಂಕಟ ಇದ್ದೇ ಇರುತ್ತೆ. ಆ ತೊಂದರೆ, ಈ ತೊಂದರೆ ಅಂತ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೂ ಸಾಕು. ನೀವು ಸ್ವಲ್ಪ ಹೊತ್ತಾದರೂ ಆ ಒಂದು ನೋವಿನಿಂದ ಹೊರಗಡೆ ಬಂದು ನಿಮಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಗೆ ಮನಸ್ಸು ನಿರಾಳ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಇರುವ ಚಿಂತೆಗಳಿಂದ ನಾವು ನೆಮ್ಮದಿಯನ್ನು ಕಳ್ಕೊಂಡಿರ್ತೀವಿ. ಈ ಜೀವನನೇ ಯಾಕಪ್ಪ ಅನ್ನೋ ಥರ ಆಗಿರುತ್ತೆ. ಅಂತಹ ಸಮಯದಲ್ಲಿ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೂ ಸಾಕು. ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ ಮತ್ತು ಧೈರ್ಯ ಬರುತ್ತೆ. ಇನ್ನು ಏನೇ ಕಷ್ಟಗಳು ಬರಲಿ ನಾವು ಫೈಟ್ ಮಾಡೋಣ ಅನ್ನೋ ಥರ ಧೈರ್ಯ ಬರುತ್ತೆ. ಇನ್ನೇನು ಹತ್ತತ್ರ ದೇವಸ್ಥಾನ ಹತ್ತಿರ ಬಂದುಬಿಟ್ವಿ. ನೀವಿಲ್ಲಿ ನೋಡ್ತಿರ್ಬೋದು, ಇದೇ ಕಾಮಧೇನು ಕ್ಷೇತ್ರ. ಈ ರೀತಿ ನೋಡಿ ಬೋರ್ಡು ಕೂಡ ಹಾಕಿರ್ತಾರೆ, ಕಾಮಧೇನು ಕ್ಷೇತ್ರ ಅಂತ. ಇವಾಗ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ವಿಶಾಲವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇವಾಗ ಇನ್ನೊಂದು ಸ್ವಲ್ಪ ಅಷ್ಟೇ ನಾವು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಏನಂದರೆ ಮಿನಿ ಮಂತ್ರಾಲಯ ಅಂತಲೂ ಕರೀತಾರೆ. ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋದಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದರೂ ಆ ದೇವರ ದರ್ಶನ ನೀವು ಆರಾಮ್ಸೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ನೋಡಿ, ಇದೇ ಕಾಮಧೇನು ಕ್ಷೇತ್ರ ಅಥವಾ ಮಿನಿ ಮಂತ್ರಾಲಯ ದೇವಸ್ಥಾನ. ಇವಾಗ ದೇವಸ್ಥಾನಕ್ಕಂತೂ ಬಂದಿದ್ದಾಯಿತು. ಇವಾಗ ಕೈಕಾಲು ತೊಳ್ಕೊಬೇಕು. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಮುಂದೆ ಹೋದರೆ ಲೆಫ್ಟಿಗೆ ಕಟ್ಟಾದರೆ ಅಲ್ಲಿ ಕಾಲು ತೊಳೆಯೋದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ, ಇವಾಗ ಕೈಕಾಲು ತೊಳ್ಕೊಳ್ಳೋದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಲೆಫ್ಟಿಗೆ ಕಟ್ಟಾದರೆ ಅಲ್ಲೇ ಕೈಕಾಲು ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದೇ ಜಾಗ. ಇವಾಗ ಕೈಕಾಲು ತೊಳ್ಕೊಂಡಿದ್ದಾಯಿತು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಈ ತಿರಿ ಸ್ಟೆಪ್ಸ್ಗಳಿರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಲೆಫ್ಟಿಗೆ ನೋಡಿದ್ರೆ ಅಲ್ಲಿ ಕೌಂಟರ್ ಇರುತ್ತೆ. ಇಲ್ಲೇ ನಾವು ತುಪ್ಪದ ಬತ್ತಿನ ಮತ್ತು ಬುಕ್ಕು, ನೀವೇನು ಕೇಳಿದ್ರಿ ಆ ಬುಕ್ಕು ಕೂಡ ಇಲ್ಲೇ ಸಿಗೋದು. ನೋಡಿ, ಇಲ್ಲಿ ಎಷ್ಟು ತುಪ್ಪದ ಬತ್ತಿನ ತೊಗೊಂಡ್ರೆ ಎಷ್ಟೆಷ್ಟು ಅಂತ ಇಲ್ಲಿ ವಿವರವಾಗಿ ಇಲ್ಲಿ ಪ್ರೈಸ್ಗಳನ್ನ ಹಾಕಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದಾಗ ಈ ತುಪ್ಪದ ಬತ್ತಿನ ತೊಗೊಂಡ್ಬಿಟ್ಟು ರಾಯರಿಗೆ ಬೆಳಗ್ಬಿಟ್ಟು ಆಮೇಲೆ ನಾನು ದರ್ಶನ ಮಾಡೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, 5 ತುಪ್ಪದ ಬತ್ತಿಗೆ 30 ರೂಪಾಯಿ ಅಂತ ಇದೆ. ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನೀಟಾಗಿ. ಎಷ್ಟೋ ದೇವಸ್ಥಾನಕ್ಕೆ ನಾವು ಹೋಗಿರ್ತೀವಿ, ಆದರೆ ಈ ಥರ ಅವರೇ ತುಪ್ಪದ ಬತ್ತಿನ ಈ ಥರ ರೆಡಿ ಮಾಡಿಬಿಟ್ಟು ಈ ಥರ ದೇವರಿಗೆ ಹಚ್ಚೋ ಥರ ನಮಗೆ ಅವಕಾಶ ಅಂತೂ ಎಲ್ಲೂ ಇರೋದಿಲ್ಲ. ನೀವು ನೋಡಿರ್ಬೋದು. ಆದರೆ ಈ ದೇವಸ್ಥಾನದಲ್ಲಿ ನಮ್ಮ ಕೈಯಲ್ಲೇ ದೇವರಿಗೆ ಆರತಿ ಮಾಡೋ ಥರ ಒಂದು ಭಾಗ್ಯ ಸಿಕ್ಕುತ್ತೆ.
ಎಲ್ಲರೂ ಕೇಳ್ತಿದ್ದ ಬುಕ್ಕು ಅಂದರೆ ರಾಯರ ಲೇಖನದ ಪುಸ್ತಕ ಇದೆ. ಇದನ್ನು ಕೂಡ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ತುಪ್ಪದ ಬತ್ತಿನ ತೊಗೊಂಬಿಟ್ಟು ಮತ್ತು ಬುಕ್ಕು ಕೂಡ ತೊಗೊಂಡಾದ್ಮೇಲೆ ಇವಾಗ ನಾನು ರಾಯರ ದರ್ಶನಕ್ಕಾಗಿ ಒಳಗಡೆ ಬಂದಿದ್ದೀನಿ. ಇದೆಲ್ಲ ಜಾಸ್ತಿ ರಶ್ ಇದ್ದಾಗ ಕ್ಯೂ ಸಿಸ್ಟಮಲ್ಲಿ ನಡೆಯುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆದರೆ ನಾವು ಹೋದಾಗ ಅಷ್ಟು ಏನೂ ಇರಲಿಲ್ಲ, ಜನನೇ ಕಮ್ಮಿ ಇದ್ದರು. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ. ಇವಾಗ ನಾವು ಬೇರೆ ದೇವಸ್ಥಾನದಲ್ಲೆಲ್ಲ ದೀಪನ ಇಟ್ಕೊಂಡ್ಬಿಟ್ಟು ಗರ್ಭಗುಡಿ ಸುತ್ತಲೂ ಸುತ್ತೀವಿ, ಪ್ರದಕ್ಷಿಣೆ ಆಗ್ತೀವಿ, ಆ ಥರ ಎಲ್ಲ ಮಾಡ್ತೀವಲ್ವ. ಆದರೆ ಇಲ್ಲಿ ಆ ಥರ ಎಲ್ಲ ಮಾಡೋಂಗಿಲ್ಲ. ಡೈರೆಕ್ಟಾಗಿ ಅಲ್ಲಿ ರಾಯರ ಸನ್ನಿಧಾನ ಏನಿದೆ ಅಲ್ಲಿ ಮುಂದೆಗಡೆನೆ ಬಿಡ್ತಾರೆ. ಅಲ್ಲಿ ಅವರು ತುಪ್ಪದ ಬತ್ತಿನ ಕೊಡ್ತಾರೆ. ಇದ್ರೊಳಗಡೆ ಬರಬೇಕು ಅಂದರೂ ಕೂಡ ನೀವು ತುಪ್ಪದ ಬತ್ತಿ ಹಚ್ಚೋದಿದ್ರೆ ಮಾತ್ರನೇ ಇದು ಒಳಗಡೆ ಬಿಡೋದು, ಇಲ್ಲಾಂದರೆ ಇದು ಒಳಗಡೆ ಬಿಡೋದಿಲ್ಲ. ನೀವು ಹೊರಗಡೆಯಿಂದನೇ ಬರೀ ದರ್ಶನಕ್ಕೆ ಅಂತ ಬಂದಿದ್ರೆ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಬಿಟ್ಟು ಹಾಗೆ ಹೋಗಬೇಕಾಗುತ್ತೆ. ನೀವೇನಾದ್ರು ದೀಪ ಹಚ್ತೀವಿ ಅನ್ನೋ ಥರ ಇದ್ದರೆ ಮಾತ್ರ, ಅದು ತುಪ್ಪದ ಬತ್ತಿಯ ದೀಪನ ಹಚ್ತೀರಾ ಅಂದರೆ ಮಾತ್ರ ಇಲ್ಲಿ ಅವಕಾಶ ಇರೋದು. ಇಲ್ಲಿ ಒಳಗಡೆ ಬರಬೇಕಾದ್ರೂ ಕೂಡ ಟೋಕನ್ ಕೊಡಬೇಕು. ನಾವೇನು ಆವಾಗಲೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಟೋಕನ್ನು, ಆ ಟೋಕನ್ ತೋರಿಸಿದ್ರೇ ಅವರು ಇಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಕೊಡೋದು, ಇಲ್ಲ ಅಂದರೆ ನಿಮ್ಮನ್ನ ಬಿಡೋದಿಲ್ಲ. ಇವಾಗ ನಾವು ಟೋಕನ್ನ ತೊಗೊಂಡಿದ್ದಾಯ್ತಲ್ವ, ಟೋಕನ್ನ ತೊಗೊಂಡಾದ್ಮೇಲೆ ಇವಾಗ ಒಳಗಡೆ ಬಿಟ್ಟಿದ್ದಾರೆ ನಮ್ಮನ್ನು. ಇವಾಗ ನೋಡಿ ಈ ಥರ ಹಿಂಗೆ ಹೋಗಬೇಕು. ಹೋದರೆ ಅಲ್ಲಿ ಮುಂದೆಗಡೆ ತುಪ್ಪದ ಬತ್ತಿನ ಕೊಡ್ತಾರೆ. ತುಪ್ಪದ ಬತ್ತಿನ ತೊಗೊಂಬಿಟ್ಟು ಅಲ್ಲಿ ಒಂದು ಕಾಮಾಕ್ಷಿ ದೀಪನ ಇಟ್ಟಿರ್ತಾರೆ. ಇವಾಗೇನು ತುಪ್ಪದ ಬತ್ತಿ ತೊಗೊಂಡಿರ್ತೀರಲ್ಲ, ಅಲ್ಲಿ ಕಾಮಾಕ್ಷಿ ದೀಪದಲ್ಲಿ ನೀವೇ ಹಚ್ಕೊಂಡ್ಬಿಟ್ಟು ಆಮೇಲೆ ರಾಯರಿಗೆ ನೀವು ಬೆಳಗಬೇಕು. ಇವಾಗ ಇನ್ನೇನು ರಾಯರಿಗೆ ಮಂಗಳಾರತಿನ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನು ಕಣ್ತುಂಬ ನೋಡೋಣ. ಆಗಲೇ ಹೇಳಿದೆ, ಒಂದು 5 ನಿಮಿಷ ರಾಯರ ಸನ್ನಿಧಾನದಲ್ಲಿ ಕೂತ್ಕೊಂಡ್ಬಿಟ್ಟು ಬಂದರೆ ನಮಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಆ ರೀತಿ ರಾಯರು ನಮಗೆ ಮನಸ್ಸಿಗೆ ಸಮಾಧಾನ ಮಾಡ್ತಾರೆ. ಅವರೇ ಬಂದು ಸಮಾಧಾನ ಮಾಡ್ತಾರೆ ಅಂತ ಅಲ್ಲ ಅರ್ಥ. ಆ ಜಾಗದಲ್ಲಿ ರಾಯರ ಶಕ್ತಿ ಹಂಗಿರುತ್ತೆ. ಆ ಶಕ್ತಿ ನಮಗೆ ಧೈರ್ಯ ತುಂಬುತ್ತೆ ಅಂತ ಅರ್ಥ. ಇಲ್ಲಿ ಒಂದು ಕೌಂಟರ್ನಲ್ಲಿ ಒಬ್ಬರು ಪುರೋಹಿತರು ಕೂತ್ಕೊಂಡಿರ್ತಾರೆ. ಅವ್ರ ಹತ್ರ ಟೋಕನ್ ಕೊಟ್ಟರೆ ಅವರು ತುಪ್ಪದ ಬತ್ತಿನ ಕೊಡ್ತಾರೆ. ತುಪ್ಪದ ಬತ್ತಿ ತೊಗೊಂಡ್ಬಿಟ್ಟು ಅದು ಮುಂದೆಗಡೆ ಕಾಮಾಕ್ಷಿ ದೀಪನ ಹಚ್ಚಿರ್ತಾರೆ. ಆವಾಗ ನಾವು ತುಪ್ಪದ ಬತ್ತಿನ ನಾವೇ ಆ ಕಾಮಾಕ್ಷಿ ದೀಪದಲ್ಲಿ ಹಚ್ಕೊಂಡ್ಬಿಟ್ಟು ರಾಯರಿಗೆ ಬೆಳಗಬೇಕು. ಇವಾಗ ನಾನು ದೇವರಿಗೆ ತುಪ್ಪದ ಬತ್ತಿನ ಹಚ್ಚಿದಾಯಿತು. ಇವಾಗ ನಾನು ಒಂದು 5 ನಿಮಿಷ ಅಲ್ಲೇ ಕುತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೀನಿ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ತುಂಬಾ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು. ನೀವು ಯೋಚನೆ ಮಾಡಿ, ನಾವೊಂದು ದೇವರ ದರ್ಶನ ಮಾಡಬೇಕು ಅಂತ ಅಂದರೂ ಕೂಡ ನಮಗೆ ದೇಹದಲ್ಲಿ ಶಕ್ತಿ ಇರಬೇಕು. ದೇಹದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಆಗಲಿ ಹೇಗೆ ಹೋಗೋದು? ಇದಕ್ಕೆಲ್ಲ ಆ ದೇವರೇ ಸನ್ನಿಧಾನಕ್ಕೆ ಕರೆಸ್ಕೋಬೇಕು ಅಷ್ಟೇ. ಎಷ್ಟೋ ಜನ ಅವ್ರಿಗಿರೋ ಕಷ್ಟನ ಸಹಿಸ್ಕೊಳ್ಳೋಕ್ಕಾಗದೆ ಆತ್ಮಹತ್ಯೆ ಎಲ್ಲ ಮಾಡ್ಕೊತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಯೋಚನೆ ಮಾಡಿ. ಒಂದು ಸಮಯದಲ್ಲಿ ಅವ್ರಿಗೆ ಅನಿಸ್ಬಿಡುತ್ತೆ ಆ ಥರ. ಸ್ವಲ್ಪ ಆ ಸಮಯದಲ್ಲಿ ಧೈರ್ಯ ತೊಗೊಂಡು ನಾವು ತಾಳ್ಮೆಯಿಂದ ಇದ್ದರೆ ಮುಂದೊಂದು ದಿನ ನಮಗೆ ಆ ಕಷ್ಟ ಪರಿಹಾರ ಆಗೇ ಆಗುತ್ತೆ. ಇವಾಗ ಒಂದು ದಾರದ ಉಂಡೆನೇ ತೊಗೊಳ್ಳಿ, ಅದೆಲ್ಲ ಸುಕ್ಕಾಗಿರುತ್ತೆ ಅಂದ್ಕೊಳ್ಳಿ, ದಾರ ಎಲ್ಲ ಗಂಟು ಆಗಿರುತ್ತೆ ಅಂದ್ಕೊಳ್ಳಿ. ಅದನ್ನು ಬಿಡಿಸೋದಕ್ಕೆ ನಮಗೆ ಎಷ್ಟು ಟೈಮ್ ಬೇಕು ಹೇಳಿ? ಟೈಮ್ ಹಿಡಿಯುತ್ತೆ ಅಲ್ವಾ? ಆ ಒಂದು ದಾರನ ಸರಿ ಮಾಡೋಕ್ಕೆ, ಗಂಟನ್ನು ಬಿಡಿಸೋದಕ್ಕೆ ಟೈಮ್ ಹಿಡಿಯುತ್ತೆ. ಅದೇ ರೀತಿಯೇ ನಮಗೆ ಬಂದಿರುವ ಕಷ್ಟಗಳು ಅಷ್ಟೇ, ಅಷ್ಟು ಬೇಗ ಸರಿ ಹೋಗೋದಿಲ್ಲ. ಅದಕ್ಕೂ ಕೂಡ ಸಮಯ ಹಿಡಿಯುತ್ತೆ. ನೀವು ಆ ಒಂದು ನಾನು ಕೊಟ್ಟಿರುವ ಎಕ್ಸಾಂಪಲ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಅಲ್ಲೇ ಸಿಗುತ್ತೆ. ಎಲ್ಲದಕ್ಕೂ ಸಮಯ ಬರಬೇಕು ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಕಾದು ನೋಡಿ. ಆ ರಾಯರ ಆಶೀರ್ವಾದ ಕೃಪೆಯಿಂದ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ. ಯಾರನ್ನೂ ಕೂಡ ಆ ರಾಯರು ಕೈ ಬಿಡೋದಿಲ್ಲ, ಒಳ್ಳೆಯದನ್ನೇ ಮಾಡ್ತಾರೆ. ನಾವು ಮಾಡುವಂಥ ಕೆಲಸ ನ್ಯಾಯಬದ್ಧವಾಗಿದ್ದರೆ ರಾಯರೇ ಅಂತಲೇ ಅಲ್ಲ, ಯಾವ ದೇವರಾದರೂ ಸರಿಯೇ ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಇದು ಸತ್ಯ. ಈ ಒಂದು ಅನುಭವಕ್ಕೆ ನಾನೇ ಸಾಕ್ಷಿ. ನನಗೆ ಏನೇ ಕಷ್ಟ ಬರಲಿ ಆ ಸಮಯದಲ್ಲಿ ಹೇಗೋ ಏನೋ ದೇವರು ನನಗೆ ದಾರಿ ತೋರಿಸ್ತಾರೆ. ಇದು ನನ್ನ ಅನುಭವದ ಮಾತು. ಎಷ್ಟೇ ಕಠಿಣವಾದ ಕೆಲಸ ಆಗಿದ್ದರೂ ಕೂಡ ಆ ದೇವರು ನನ್ನ ಜೊತೆ ಇದ್ದಾರೆ.
ಮಾಡಿರುವಂಥ ಆರತಿನ ತೊಗೊಂಬಿಟ್ಟು ಮತ್ತು ಅಕ್ಷತೆ ತೊಗೊಂಡು ತೀರ್ಥ ತೊಗೊಂಡು ನಾವಿವಾಗ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಬರೋಕ್ಕಿಂತ ಮುಂಚೆ ಇಲ್ಲಿ ನಾನು ನಿಮಗೆ ಒಂದು ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಬೋರ್ಡು ಕೂಡ ರಾಯರ ಸನ್ನಿಧಾನದಲ್ಲೇ ಇರೋದು ನೋಡಿ. ಇವ್ರಿಗೆ ತುಂಬಾ ಹುಷಾರಿರಲಿಲ್ಲ, ಈ ಥರ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಅಷ್ಟು ಅಸ್ವಸ್ಥರಾಗಿದ್ದರು. ಈ ರಾಯರ ಒಂದು ಕೃಪೆಯಿಂದ ಇವರು ಇವಾಗ ಮೊದಲಿನಂತೆ ಚೆನ್ನಾಗಿದ್ದಾರೆ. ಈ ಒಂದು ಬೋರ್ಡ್ನಲ್ಲಿ ದಂಪತಿಗಳಿಗೆ ಸಂತಾನ ಭಾಗ್ಯ ಇರೋದಿಲ್ಲ, 10 ವರ್ಷ ಆದರೂ ಮಗು ಆಗಿರೋದಿಲ್ಲ. ಇಲ್ಲಿಗೆ ಬಂದು ರಾಯರ ಒಂದು ಕೃಪೆಯಿಂದ ಇವ್ರಿಗೆ ಒಂದು ಗಂಡು ಮಗು ಕೂಡ ಆಗಿದೆ. ರಾಯರ ದರ್ಶನ ಎಲ್ಲ ಆಯ್ತಲ್ಲ, ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ನಾನು ಹೋದ ವರ್ಷನೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ನನಗಂತೂ ಪ್ರತಿ ಸಲ ಬಂದಾಗಲೂ ಕೂಡ ಈ ಸನ್ನಿಧಾನಕ್ಕೆ ಬಂದು ಹೋದ್ರೆ ಸಾಕು, ಏನೋ ಒಂಥರ ಸಮಾಧಾನ ಆಗುತ್ತೆ. ಅಂಥ ಒಂದು ಶಕ್ತಿ ಇದೆ ದೇವಸ್ಥಾನದಲ್ಲಿ, ಅಂಥ ಒಂದು ಪವಾಡ ಕೂಡ ನಡೆಯುತ್ತೆ. ಏನೇ ಒಂದು ಕಠಿಣ ಕೆಲಸ ನಿಮ್ದು ಆಗಬೇಕು ಅನ್ನೋ ಥರ ಇದ್ದರೆ ಇಲ್ಲಿಗೆ ಬಂದು ನೀವು ಹರಿಸ್ಕೊಂಡೋಗಿ, ಖಂಡಿತವಾಗ್ಲೂ ಆಗೇ ಆಗುತ್ತೆ. ಮದುವೆ ವಿಳಂಬ ಆಗ್ತಾಯಿದ್ರೆ, ಸಂತಾನ ಫಲಕ್ಕಾಗಿ ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ, ಮತ್ತು ಎಂಥದ್ದೇ ಕಠಿಣ ಕೆಲಸ ಇದ್ದರೂ ಕೂಡ ಇಂಥ ಕೆಲಸ ನಾವು ಶುರು ಮಾಡಿಬಿಟ್ಟಿದ್ದೀವಿ, ಅದು ಪೂರ್ತಿನೇ ಆಗ್ತಾಯಿಲ್ಲ, ಈ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಆಗ್ತಾನೇ ಇಲ್ಲ, ತುಂಬಾ ಪ್ರಯತ್ನ ಪಡ್ತಾಯಿದ್ವಿ, ಅದನ್ನು ಸಾಧಿಸೋದಕ್ಕೆ ನಮ್ಗೆ ಆಗ್ತಾನೇ ಇಲ್ಲ, ತುಂಬಾ ಕಷ್ಟ ಆಗ್ತಾಯಿದೆ ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ಒಂದ್ಸಲಿ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಏನೇ ಒಂದು ಅದು ಕಠಿಣ ಕೆಲಸ ಆಗಿದ್ರು ಕೂಡ ಅದು ಕಾರ್ಯಸಿದ್ಧಿ ಆಗುತ್ತೆ. ಇವಾಗ ಮನೆಗೆ ಬಂದಾಯಿತು. ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲವರು ಇನ್ನೂ ಹೊಸೊಬ್ಬರು ಈ ವಿಡಿಯೋ ನೋಡಿಲ್ಲ ಅಂದರೆ ಅವ್ರಿಗೂ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ರಾಯರ ಲೇಖನದ ಬುಕ್ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬುಕ್ಕನ್ನ ಯಾವ ಥರ ಬರಿಬೇಕು, ಯಾವುದೇ ವಿಷಯ ಆಗಲಿ ಪೂರ್ತಿ ತಿಳ್ಕೊಂಡು ಮಾಡಿದರೆ ನಮಗೆ ಪೂರ್ಣ ಫಲ ಸಿಗೋದು. ಈ ಒಂದು ರಾಯರ ಪುಸ್ತಕ ನೋಡಿ ಈ ಥರ ಇದೆ. ಮೇಲ್ಭಾಗದಲ್ಲಿ ಈ ಥರ ರಾಯರ ಒಂದು ಚಿತ್ರ ಇದೆ, ಚಿತ್ರದ ಕೆಳಗಡೆ ಅಡ್ರೆಸ್ಸು ಕೂಡ ಇದೆ. ಅಂದರೆ ಅಡ್ರೆಸ್ ಅಂದರೆ ಈ ಬುಕ್ಕು ಬರೆದಾದ್ಮೇಲೆ ನಿಮ್ಮ ಮನೆಯ ವಿಳಾಸನ ಬರಿಬೇಕಾಗತ್ತೆ. ಅದು ಬುಕ್ಕು ಬರೆದಾದ್ಮೇಲೆ ಬರೀರಿ, ಇವಾಗಲೇ ಏನು ಬರೆಯೋದೇನು ಬೇಡ, ಯಾಕಂದರೆ ಇನ್ನೂ ನಾವು ಬುಕ್ಕೇ ಬರೆದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ನಿಮ್ಮದು ನಕ್ಷತ್ರ ಗೋತ್ರ ಎಲ್ಲ ಇರುತ್ತೆ. ಅದು ಕೆಳಗಡೆ ಕಾಮಧೇನು ಕ್ಷೇತ್ರ, ಆ ದೇವಸ್ಥಾನದ ಅಡ್ರೆಸ್ ಪೂರ್ತಿ ಇಲ್ಲಿರುತ್ತೆ. ಈ ಒಂದು ಬುಕ್ಕನ್ನ ಬೆಳಗ್ಗೆ ಆದರೂ ಬರಿಬೋದು ಅಥವಾ ಸಂಜೆ ಆದರೂ ಬರಿಬೋದು. ದಿನಕ್ಕೆ 1 ಪೇಜ್ ಕಂಪಲ್ಸರಿ ಬರೀಲೇಬೇಕು. ಅಥವಾ ನಿಮಗಿನ್ನೂ ಸಮಯ ಇದೆ ಅಂತ ಅಂದರೆ 2 ಪೇಜು ಕೂಡ ಬರಿಬೋದು. ಒಟ್ಟಿನಲ್ಲಿ ಪ್ರತಿದಿನ ಬರೀಲೇಬೇಕು ಬುಕ್ ಮುಗಿಯೋವರೆಗೂ. ಆದರೆ ಬುಕ್ನ ಬರೆಯೋರು ಯಾವುದೇ ಕಾರಣಕ್ಕೂ ಅರ್ಧಬರ್ಧ ಬರಿಬಾರ್ದು. ಪೂರ್ತಿಯಾಗಿ 1 ಪೇಜ್ ಅಂದರೆ ಪೂರ್ತಿಯಾಗಿ ಬರೆದ್ಬಿಟ್ಟು ಮುಗಿಸ್ಬೇಕು. ಇನ್ನು ಬುಕ್ಕನ್ನ ಯಾರು ಬರೀತಾರೋ ಅವರು ಈ ಬುಕ್ಕು ಮುಗಿಯೋವರೆಗೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮತ್ತು ಇವಾಗ ಎಮರ್ಜೆನ್ಸಿಗೆ ಊರಿಗೆ ಹೋಗಬೇಕಾಗುತ್ತೆ ಅಂದ್ಕೊಳ್ಳಿ, ಇಲ್ಲ ಫಂಕ್ಷನ್ಸ್ ಇರುತ್ತೆ, ಆ ಥರ ಎಲ್ಲ ಇದ್ದಾಗ ಆ ದಿನ ಸ್ಕಿಪ್ ಮಾಡ್ಬೋದು. ಬಂದ ಮೇಲೆ ನೀವು ಎಷ್ಟು ದಿನ ನೀವು ಬರೆದಿರೋದಿಲ್ವೋ ಅದನ್ನು ಆ ದಿನದ ಕೌಂಟ್ ಮಾಡಿಬಿಟ್ಟು, ಅಂದರೆ 1 ದಿನ ಬರೆದಿಲ್ಲ ಅಂದರೆ, ಇಲ್ಲ 2 ದಿನ ಬರ್ತಿಲ್ಲ ಅಂದರೆ, ಈ ಥರ ನೀವು ಕೌಂಟ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಬಂದಮೇಲೆ ಈ ದಿನದ್ದು ಸೇರಿಸಿ ಬರಿಬೋದು. ಮತ್ತು ಈ ಬುಕ್ನ ಬರೆಯುವಾಗ ಎಲ್ಲೆಲ್ಲೋ ಕೂತ್ಕೊಂಡು ಬರಿಬಾರ್ದು. ಮತ್ತು ಇವಾಗ ಊರಿಗೆ ಹೋಗುವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಟೈಮ್ ಇರುತ್ತೆ, ಬರೆಯೋಣ ಅಂತ ಅಲ್ಲೆಲ್ಲ ಬರಿಬಾರ್ದು. ಇನ್ನೊಂದು ವಿಷಯ ಏನಂದರೆ, ಈ ಬುಕ್ಕು ಬರೆಯುವಾಗ ಯಾರೊಂದಿಗೂ ಕೂಡ ಮಾತಾಡಬಾರ್ದು. ಮೌನವಾಗಿದ್ದು ನಿಮ್ಮ ಸಂಕಲ್ಪ ಏನಿದೆ, ಅಂದರೆ ನೀವು ಯಾವ ಕಾರಣಕ್ಕೆ ಬರಿತಾ ಇದ್ದೀರಾ ಅದನ್ನು ನೆನೆಸ್ಕೊಂಡು ಸ್ಮರಣೆ ಮಾಡ್ತಾ ರಾಯರಿಗೆ ಒಪ್ಪಿಸ್ತಾ ಆ ಒಂದು ನಾಮಸ್ಮರಣೆಯನ್ನು ಬರಿಬೇಕು. ಇದು ಬಿಟ್ಟು ಬೇರೆ ಯಾರೋ ಮನೆಗೆ ಬಂದಾಗ ಅವ್ರ ಜೊತೆ ಮಾತಾಡ್ತಾ ಈ ಪುಸ್ತಕವನ್ನು ಬರಿಬಾರ್ದು. ಏಕಾಗ್ರತೆಯಿಂದ ಕೂತ್ಕೊಂಡು ನಿಮ್ಮ ದೇವ್ರ ಮನೆಯಲ್ಲೇ ಕೂತ್ಕೊಂಡೇ ಬರೀರಿ. ಕೆಲವ್ರಿಗೆ ದೇವ್ರ ಮನೆ ಸಪ್ರೇಟ್ ಇರೋದಿಲ್ಲ, ಅವರು ನೀವು ಎಲ್ಲಿ ದೇವ್ರನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಿರ್ತಿದ್ರಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟು ಬರಿಬೋದು. ಏಕೆಂದರೆ ಆ ಭಗವಂತನಿಗೂ ಕೂಡ ನಮ್ಮ ಪರಿಸ್ಥಿತಿ ಏನು ಎತ್ತ ಎಲ್ಲ ಗೊತ್ತಿರುತ್ತೆ ಅಲ್ವಾ. ಆದರೆ ನಾವು ಶ್ರದ್ಧಾ ಭಕ್ತಿಯಿಂದ ಬರಿಬೇಕು ಅಷ್ಟೇ. ನೀವು ಬುಕ್ನ ಬರೆಯುವಾಗಲೂ ಕೂಡ ದೇವರ ಮನೆಯಲ್ಲೇ ಇಡಿ. ಹಾಗೆ ಪ್ರತಿದಿನ ಬರೆದ ಮೇಲೆ ಆ ಬುಕ್ನ ದೇವರ ಮನೆಯಲ್ಲೇ ಇಡಬೇಕು, ಬೇರೆ ಎಲ್ಲೋ ಕೂಡ ಇಡಬಾರ್ದು. ಮತ್ತು ಈ ಬುಕ್ಕನ್ನ ಯಾವ ದಿನ ನೀವು ಬರಿತೀರಾ ಅಂತ ಅಂದರೆ, ಗುರುವಾರದ ದಿನ ಸ್ಟಾರ್ಟ್ ಮಾಡಿ. ಅಂದರೆ ರಾಯರ ದಿನ ಅಲ್ವಾ, ಅದಕ್ಕೋಸ್ಕರ ಗುರುಗಳ ದಿನ, ಆ ದಿನ ನೀವು ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೀವು ಗುರುವಾರದ ದಿನ ಈ ಬುಕ್ಕನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ, ಆ ದಿನ ನೀವು ಈ ನಾಮಸ್ಮರಣೆನ 1 ಪೇಜು ಬರೆದಾದ್ಮೇಲೆ ನಿಮ್ಮ ಮನೆಯ ಹತ್ತಿರ ಏನಾದರೂ ರಾಯರ ಸನ್ನಿಧಾನ ಇದ್ದರೆ ಆ ದಿನ ಹೋಗ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದು. ಇದೆಲ್ಲ ನಾನು ಹೇಗೆ ಮಾಡಿದ್ದೀನೋ ಅದೇ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಕೊನೆ ದಿನ ಬುಕ್ಕು ಕಂಪ್ಲೀಟ್ ಆದಮೇಲೆ ಈ ಬುಕ್ನಲ್ಲಿ ಅಡ್ರೆಸ್ ಕೊಟ್ಟಿರ್ತಾರಲ್ಲ ಅದನ್ನು ಫಿಲ್ ಮಾಡಿಬಿಟ್ಟು ನೀವು ರಾಯರ ದೇವಸ್ಥಾನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು.
ಪ್ರತಿ ಸಲಿನೂ ಕೂಡ 3 ಬುಕ್ನ ಬರೆದ್ಬಿಟ್ಟು ಕೊಡೋದು, 1, 2 ಆ ಥರ ತೊಗೊಳ್ಳೋದಿಲ್ಲ. ಒಂದೇ ಸಂಕಲ್ಪಕ್ಕೆ ನಾನು 3 ಬುಕ್ನ ಬರಿತೀನಿ. ಅಂದರೆ ಒಂದೇ ಕೋರಿಕೆಗೆ, ಒಂದೇ ಬೇಡಿಕೆಗೆ, ಒಂದೇ ಕೆಲಸಕ್ಕೆ, ಒಂದೇ ಸಂಕಲ್ಪಕ್ಕೆ ನಾನು ಈ 3 ಪುಸ್ತಕನ ಬರಿತೀನಿ. ನಾನು ಪ್ರತಿ ವರ್ಷವೂ ಕೂಡ 3 ಬುಕ್ ತೊಗೊತೀನಿ, 3 ಬುಕ್ಕೆ ಬರೆಯೋದು. ಇದೇ ರೀತಿಯೇ ತೊಗೋಬೇಕು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀವು ಒಂದು ಬುಕ್ಕು ತೊಗೊಂಬಿಟ್ಟು ಒಂದೇ ಸಂಕಲ್ಪಕ್ಕೆ ಬರೀಲೂಬಹುದು, ಆ ಥರನೂ ಮಾಡ್ಬೋದು. ಇದರಲ್ಲೆಲ್ಲ ಕೊಟ್ಟಿರ್ತಾರೆ ನೀವು ಎಷ್ಟು ಬುಕ್ಕಾದರೂ ಬರಿಬೋದು ಅಂತ. ನೀವು ಈ ಬುಕ್ಕು ತೊಗೊಂಡಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಇನ್ನು ತುಂಬಾ ಮುಖ್ಯವಾದ ವಿಚಾರನ ನಾನು ಮಾತಾಡ್ತಾ ಇದ್ದೀನಿ. ಈ ಬುಕ್ಕು ರೇಟು ಇವಾಗ ಬಂದು 20 ರೂಪಾಯಿ ಇದೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ. ರಾಯರ ಲೇಖನ ಪುಸ್ತಕ ಇವಾಗ 20 ರೂಪಾಯಿ ಇದೆ. ಮುಂಚೆ ಅಂದರೆ ನಾನು ವರ್ಷಕ್ಕೆ 3 ಸಲ 4 ಸಲ ಬರ್ತಾ ಇದ್ದೆ. ಆವಾಗೆಲ್ಲ ಈ ಪುಸ್ತಕ ಇನ್ನೂ ದಪ್ಪ ಹಾಳೆ ಇತ್ತು, ಹಾಗೆ ಬುಕ್ಕು ಕೂಡ ಸ್ವಲ್ಪ ಭಾರ ಥರ ಇತ್ತು. ಇವಾಗ ಅಷ್ಟು ಥಿಕ್ನೆಸ್ ಇಲ್ಲ ಈ ಬುಕ್ಕು. ನೀವು ಬೇಕಿದ್ದರೆ ನನ್ನ ಒಂದು ಹಳೆಯ ವಿಡಿಯೋ ನೋಡಿ, ರಾಯರ ಪುಸ್ತಕದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಆ ಹಾಳೆ ಅಂತೂ ತುಂಬಾ ತಿಕ್ಕಾಗಿತ್ತು. ಇವಾಗ ಸ್ವಲ್ಪ ಹಾಳೆ ಕೂಡ ತೆಳು ಇದೆ ಮತ್ತು ವೆಯ್ಟ್ ಕೂಡ ಇಲ್ಲ, ಆ ಥರ ಇದೆ ಇವಾಗ ಬುಕ್ಕು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಬುಕ್ಕು ತೊಗೋವಾಗ ಕೌಂಟರ್ನಲ್ಲಿ ತೊಗೋವಾಗ ಮುಂಚೆ ನಾನು ಯಾವಾಗ ತೊಗೊತಿದ್ನೋ ಆವಾಗ 30 ರೂಪಾಯಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ರಾಯರ ಬುಕ್ಕು ಹೇಗಿದ್ರೂ ಸರಿ, ನಮ್ಮ ಭಕ್ತಿ ಕೋರಿಕೆ ಆ ದೇವರಿಗೆ ತಲುಪಬೇಕು ಅಷ್ಟೇ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೆ. ಕೌಂಟರ್ನಲ್ಲಿ ಯಾರಾದರೂ ಹೊಸೊಬ್ರು ಇದ್ದು ಅವರು ಕೂಡ ಗೊತ್ತಿಲ್ಲದೆ ಈ ರೇಟಿಗೆ ನಮಗೆ ಕೊಟ್ಟಿರ್ಬೋದು ಅಂತ, ಅಂದರೆ 30 ರೂಪಾಯಿಗೆ ಕೊಟ್ಟಿರ್ಬೋದು ಅಂತ. ಆದರೆ ಈ ಸಲ ಹೋದಾಗ, ಅಂದರೆ ಈ ವರ್ಷ ಹೋದಾಗ 20 ರೂಪಾಯಿ ಇದೆ. ಅದಕ್ಕೋಸ್ಕರ ಯಾರೂ ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಾನು ಯಾರಿಗೂ ಕೂಡ ದುಡ್ಡುಗೋಸ್ಕರ ಬುಕ್ನ ಕಳಿಸ್ತೀನಿ ಕೊಡ್ತೀನಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಆದರೂ ಕೂಡ ಇವಾಗ ನಾನು ಮುಂಚೆ 30 ರೂಪಾಯಿ ಕೊಟ್ಟಿದ್ದೆ ಅಂತ ಹೇಳೋದಕ್ಕೂ ಕೂಡ ನನಗೆ ನಿಮಗೆ ತೋರಿಸೋದಕ್ಕೂ ಕೂಡ ಪ್ರೂಫ್ ಇಲ್ಲ. ಆದರೆ ರಾಯರಿಗೆ ಗೊತ್ತಿರುತ್ತೆ ಅಲ್ವಾ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ, ಅಷ್ಟು ಸಾಕು. ಅದಕ್ಕೋಸ್ಕರ ಇವಾಗ ಈ ಪುಸ್ತಕದ ರೇಟು ಬಂದು ಇವಾಗ 20 ರೂಪಾಯಿ ಇದೆ. ನೀವು ಯಾರಿಗೆ ಬೇಕೋ ಅವರು ಆರಾಮ್ಸೆ ತೊಗೋಬೋದು. ಇನ್ನು ಈ ಪುಸ್ತಕ ಬೇಕು ಅಂತ ತುಂಬ ಜನ ಕೇಳಿದ್ದೀರಾ, ಆದರೆ ಬುಕ್ಕು ಬೇಕು ಅಂತ ಕೇಳಿರೋರು ಯಾರೂ ಕೂಡ ಅಡ್ರೆಸ್ ಕೊಟ್ಟಿಲ್ಲ ನನಗೆ. ಅಡ್ರೆಸ್ ಕಳಿಸಿದ್ರೆ ನಾನು ಇಷ್ಟು ಜನಕ್ಕೆ ಇಷ್ಟು ಬುಕ್ಕು ಬೇಕು ಅನ್ನೋ ಥರ ನನಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ. ನಾನು ಇವಾಗ ಜಾಸ್ತಿ ಬುಕ್ಕು ತಂದು ಮನೇಲಿ ಇಟ್ಕೊಳ್ಳೋದಾದರೂ ಅದು ಎಷ್ಟು ಸರಿ ನೀವೇ ಹೇಳಿ. ಏಕೆಂದರೆ ಒಂದು ದೇವರ ಪುಸ್ತಕನ ಬರೆಯೋದಕ್ಕೆ ಅಂತ ತಂದ ಮೇಲೆ ಅದನ್ನು ಬುಕ್ಕು ತಂದಿದ ತಕ್ಷಣ ಬರೆಯೋದಕ್ಕೆ ಶುರು ಮಾಡಬೇಕು. ಹಾಗೆಯೇ ಬುಕ್ನ ಇಟ್ಕೊಳ್ಳೋದು ಎಷ್ಟು ಒಳ್ಳೆಯದು, ನೀವೇ ಯೋಚನೆ ಮಾಡಿ. ಸೊ ಯಾರಿಗೆಲ್ಲ ನಮಗೆ ತುಂಬ ಕಷ್ಟ ಇದೆ, ಬುಕ್ಕು ತೊಗೊಳೋದಕ್ಕೆ ಆಗಲ್ಲ, ನಾವು ದೇವಸ್ಥಾನಕ್ಕೂ ಕೂಡ ಬರೋದಕ್ಕೆ ಆಗಲ್ಲ ಅನ್ನೋರಿಗೆ ನಾನು ಈ ಪುಸ್ತಕನ ಕಳಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಯಾರೂ ಕೂಡ ಅಡ್ರೆಸ್ ಕೊಟ್ಟಿಲ್ಲ ನನಗೆ ಅಡ್ರೆಸ್ ಸಿಕ್ಕಿಲ್ಲ ಅಂದರೆ ನಾನು ಹೇಗೆ ಕಳಿಸೋದು, ನೀವೇ ಒಂದ್ಸಲಿ ಯೋಚನೆ ಮಾಡಿ. ಇನ್ನು ಯಾರಿಗೆಲ್ಲ ಶಕ್ತಿ ಇದೆ ನಮಗೆ ಪುಸ್ತಕ ತೊಗೊಳೋದಕ್ಕೆ ದೇವಸ್ಥಾನಕ್ಕೆ ಬರೋದಕ್ಕೆ ಅಂತ ಅನ್ನೋರು, ಖಂಡಿತವಾಗ್ಲೂ ಕೂಡ ನೀವೇ ಖುದ್ದಾಗಿ ದೇವಸ್ಥಾನಕ್ಕೆ ಬಂದು ರಾಯರ ದರ್ಶನ ಮಾಡಿ ಪುಸ್ತಕ ತಗೊಂಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿನ ಮಾಡಿ ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ ಮಾಡಿ. ಇದು ತುಂಬ ಒಳ್ಳೆಯದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಕೂಡ ಮೊದಲು ಆ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡ್ಕೊತೀನಿ, ಆಮೇಲೆ ಮನೆಗೆ ತಂದು ಮನೆಯಲ್ಲಿ ಬರೆಯೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿ ಬರೆಯೋದನ್ನು ಶುರು ಮಾಡ್ತೀನಿ. ಇನ್ನು ಪುಸ್ತಕ ಬೇಕು ಅನ್ನೋರು ನಿಮಗೆ ಯಾವ ಕಾರಣಕ್ಕೆ ನೀವು ಬುಕ್ ಬರಿತೀರಾ ಅದು ನನಗೆ ಗೊತ್ತಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೀವೇ ಬಂದು ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆ ಹೇಳ್ಕೊಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಯಾರೂ ಕೂಡ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಯಾರೂ ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಉದ್ದೇಶ ನಿಮಗೆ ಬುಕ್ಕು ಕಳಿಸ್ಬಾರ್ದು ಕೊಡಬಾರ್ದು ಅಂತ ಏನೂ ಇಲ್ಲ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಉದ್ದೇಶ ಅಂತೂ ನೀವೇ ಬಂದರೆ ಅಲ್ಲಿ ರಾಯರ ದರ್ಶನ ಮಾಡ್ದಂಗೂ ಆಗುತ್ತೆ ಮತ್ತು ಸಂಕಲ್ಪ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಅಷ್ಟೇ. ಇನ್ನು ಬುಕ್ನ ಯಾವ ಥರ ಬರಿಬೋದು ಅಂತ ತಿಳ್ಕೊಳ್ಳೋಣ. ಗುರುವಾರದ ದಿನ ಸ್ಟಾರ್ಟ್ ಮಾಡಿ. ನೀವು ಬೇರೆ ದಿನ ಅಂದರೆ ಬುಕ್ಕು ತಂದಾಗಿನಿಂದನೇ ಕೂಡ ಸ್ಟಾರ್ಟ್ ಮಾಡ್ಬೋದು, ಬರೆಯೋದಕ್ಕೆ ತೊಂದರೆ ಇಲ್ಲ. ಆದರೆ ರಾಯರ ದಿನ ಅಲ್ವಾ, ಅದಕ್ಕೆ ಗುರುಗಳ ದಿನ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಗುರುವಾರದ ದಿನ ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ನೀಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಒಂದು ತಟ್ಟೆ ಮೇಲೆ ಅಥವಾ ಮಣೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿಬಿಟ್ಟು ಅದ್ರ ಮೇಲೆ ಈ ಬುಕ್ಕನ್ನ ಇಡಿ. ಈ ಬುಕ್ಕು ಮೇಲೂ ಕೂಡ ಚೂರೇ ಚೂರು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನ ಇಡಬೇಕು. ಯಾವಾಗಲೂ ಕೂಡ ಬುಕ್ಕು ಒಳಗಡೆನೂ ಕೂಡ ಅಂದರೆ ಬರೆಯೋಕ್ಕಿಂತ ಮುಂಚೆ ಬುಕ್ಕು ಒಳಗಡೆನೂ ಕೂಡ ಅರಿಶಿನ ಕುಂಕುಮನ ಹಾಕಿ ಇಡ್ತೀನಿ ಸ್ವಲ್ಪ ಸ್ವಲ್ಪ.
ಏಕೆಂದರೆ ಅರಿಶಿನ ಕುಂಕುಮ ಒಂದು ಮಂಗಳ ದ್ರವ್ಯ ಅಲ್ವಾ, ಅದಕ್ಕೋಸ್ಕರ ಆ ಒಂದು ಅರಿಶಿನ ಕುಂಕುಮನ ಬುಕ್ಕು ಒಳಗಡೆನೂ ಕೂಡ ನಾನು ಹಾಕಿಟ್ಟಿರ್ತೀನಿ. ಆಮೇಲೆ ಆ ಬುಕ್ನ ತಟ್ಟೆ ಮೇಲಿಟ್ಟು ಅಥವಾ ಮಣೆ ಮೇಲಿಟ್ಟು ಹೂನ ಇಡಿ. ಆ ದಿನ ಆದರೆ ತುಪ್ಪದ ದೀಪನ ಅಂಟಿಸ್ಕೊಳ್ಳಿ, ಏಕೆಂದರೆ ಮೊದಲನೇ ದಿನ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಪ್ರತಿದಿನ ಎಣ್ಣೆನಲ್ಲೂ ಕೂಡ ದೀಪ ಹಚ್ಕೋಬೋದು. ದೀಪ ಹಚ್ಚಿ ಆಮೇಲೆ ಊದ್ಕಡ್ಡಿಯಿಂದ ಬೆಳ್ಕೊಳ್ಳಿ. ನೀವು ಈ ಥರ ಬುಕ್ಕಿಗೂ ಕೂಡ ಬೆಳಗಬೇಕು. ನೀವೇನಕ್ಕೋಸ್ಕರ ಬರಿತಾ ಇದ್ದೀರಾ ಅದನ್ನು ಹೇಳಿಕೊಂಡು ಬೆಳಗಬೇಕು ಆ ಬುಕ್ಕಿಗೆ. ಆಮೇಲೆ ಉಳಿದ ಎಲ್ಲ ದೇವ್ರಿಗೂ ಕೂಡ ಬೆಳಗಬೇಕು. ನಿಮ್ಮ ಹತ್ತಿರ ರಾಘವೇಂದ್ರ ಸ್ವಾಮಿ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ರೆಡಿ ಮಾಡಿ ಹೂ ಇಟ್ಟು ಆ ದೇವ್ರ ಮುಂದೆ ತಟ್ಟೆನಲ್ಲಿರುವ ಪುಸ್ತಕವನ್ನು ರಾಯರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಹೂವು ಅಕ್ಷತೆನ ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿಗೆ. ಈ ಕಾರಣಕ್ಕೋಸ್ಕರ ನಾನು ಪುಸ್ತಕನ ಬರಿತಾ ಇದ್ದೀನಿ. ಇದನ್ನು ಬರೆಯೋವರೆಗೂ ಅಂದರೆ ಬರೆದು ಮುಗಿಸೋವರೆಗೂ ಯಾವ ಅಡೆತಡೆ ಬರ್ದಂಗೆ ಕಾಪಾಡಪ್ಪ ಅಂತ ಕೇಳಿಕೊಂಡು ಹೂವು ಅಕ್ಷತೆನ ಗಣಪತಿ ಮುಂದೆ ಹಾಕಿಡಿ. ಆಮೇಲೆ ಯಾವುದಾದ್ರು ಸ್ತೋತ್ರಗಳು ಬಂದರೆ ಓದ್ಕೊಳ್ಳಿ. ಆಮೇಲೆ ಬುಕ್ನ ತೊಗೊಳ್ಳಿ. ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಬರಿಬೇಕಾಗುತ್ತೆ. ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ, ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಆಮೇಲೆ ಆ ಪುಸ್ತಕನ ತೊಗೊಳ್ಳಿ. ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ, ಏನಕ್ಕೋಸ್ಕರ ನೀವು ಬರಿತಾ ಇದ್ದೀರಾ ಅದನ್ನು ರಾಯರ ಪುಸ್ತಕದ ಮುಂದೆ ಹೇಳ್ಕೊಳ್ಳಿ. ಆಮೇಲೆ ಕಣ್ಣಿಗೆ ಓದ್ಕೊಂಬಿಟ್ಟು ಆ ಪುಸ್ತಕನ ಕಣ್ಣಿಗೆ ಓದ್ಕೊಂಡಾದಮೇಲೆ ಆ ನಂತರ ಬ್ಲೂ ಪೆನ್ನಿಂದ ಪುಸ್ತಕನ ಬರೆಯೋದಕ್ಕೆ ಶುರು ಮಾಡಿ. ಮೊದಲು ಪುಸ್ತಕದ ಮೇಲ್ಭಾಗದಲ್ಲಿ ಓಂ ಅಂತ ಬರೀರಿ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾವು ಏನೇ ಒಂದು ಬರೆಯೋದಕ್ಕೆ ಶುರು ಮಾಡಿದ್ರೆ ಅಂದರೆ ದೇವರ ಒಂದು ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಓಂ ಅಂತ ಬರೆಯೋದು ನಮ್ಮ ಒಂದು ಹಿಂದೂ ಪದ್ಧತಿ. ಇದು ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಕೂಡ. ಯಾವುದೇ ಒಂದು ಹೊಸ ಬುಕ್ ತೊಗೊಂಡ್ರೂ ಅಷ್ಟೇ, ನಾವು ಬರೆಯೋದಕ್ಕಿಂತ ಅಂದರೆ ಬರೆಯೋದನ್ನು ಶುರು ಮಾಡೋಕ್ಕಿಂತ ಮುಂಚೆ ಓಂ ಅಂತ ಬರೆದು ಆಮೇಲೆ ಮಿಕ್ಕಿದ್ದು ಬರೆಯೋದಕ್ಕೆ ಶುರು ಮಾಡಬೇಕು. ನೋಡಿ, ಇಲ್ಲಿ ಓಂ ಅಂತ ಬರ್ಕೋಬೇಕು. ಇದಕ್ಕೋಸ್ಕರನೇ ಬರೆಯೋದಕ್ಕಿಂತ ಮುಂಚೆ ಓಂ ಅಂತ ಬರೀರಿ. ಆಮೇಲೆ ಪೇಜನ್ನ ಓಪನ್ ಮಾಡಿ ಬರೆಯೋದಕ್ಕೆ ಶುರು ಮಾಡಿ. ಇಲ್ಲೂ ಕೂಡ ಬರೆಯೋದಕ್ಕೆ ಮುಂಚೆ ಓಂ ಅಂತ ಬರೀರಿ. ನೀವು ಈ ಬುಕ್ಕನ್ನ ಓಪನ್ ಮಾಡಾದಮೇಲೆ ಮೊದಲನೇ ಪೇಜು ಬರೆಯೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಓಂ ಅಂತ ಬರ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನಾನು ಇದನ್ನು ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇಲ್ಲ, ಏಕೆಂದರೆ ನಾನಿನ್ನೂ ಈ ಪುಸ್ತಕಕ್ಕೆ ಪೂಜೆ ಮಾಡಿಲ್ಲ. ಅದಕ್ಕೋಸ್ಕರ ಯಾರೂ ಕೂಡ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ದಿನಕ್ಕೆ ಒಂದು ಪೇಜ್ ಥರ ಬರಿಬೋದು. ಮಿನಿಮಮ್ ಒಂದು ಪೇಜು ಪೂರ್ತಿ ಮಾಡಲೇಬೇಕು. ನಿಮಗೆ ಇನ್ನೂ ಸಮಯ ಇದೆ ಅಂತ ಅಂದರೆ ಒಂದು ಪೇಜು ಬರ್ಕೋಬೋದು. ನಾ ಆಗಲೇ ಹೇಳ್ದಂಗೆ ಬುಕ್ಕು ಬರಿಬೇಕಾದ್ರೆ ಮಾತಾಡಬಾರ್ದು. ನಿಮ್ಮ ಒಂದು ಬರವಣಿಗೆ ಬರೀ ರಾಯರೇ ತುಂಬಿಕೊಂಡಿರಬೇಕು ಅಷ್ಟೇ. ಮನಸ್ಸು ಮತ್ತು ಬರೆಯೋ ಬರವಣಿಗೆ ನಿಮ್ಮ ಮೈಂಡ್ನಲ್ಲೂ ಕೂಡ ರಾಯರೇ ಇರಬೇಕು. ನೀವು ಯಾವ ಕಾರಣಕ್ಕೋಸ್ಕರ ಈ ಬುಕ್ಕನ್ನ ಬರಿತಾ ಇದ್ದೀರಾ ಅದನ್ನು ನೀವು ಮನಸ್ಸಲ್ಲೇ ನೆನೆಸ್ಕೊಂಡು ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಂದ್ಬಿಟ್ಟು ಬರ್ಕೊಂಡು ಹೋಗಬೇಕು, ರಾಯರನ್ನ ನೆನೆಸ್ಕೊಂಡು. ಪೇಜ್ ಪೂರ್ತಿ ನೀವು ಬುಕ್ಕು ಬರೆದಾದ್ಮೇಲೆ ಮತ್ತೆ ನೀವು ಆ ಬುಕ್ಕನ್ನ ತೊಗೊಂಬಿಟ್ಟು ಕಣ್ಣಿಗೆ ಓದ್ಕೊಳ್ಳಿ. ಕಣ್ಣಿಗೆ ಓದ್ಕೊಂಬಿಟ್ಟು ಆಮೇಲೆ ಎಗೇನ್ ನೀವು ದೇವ್ರ ಮನೆಯಲ್ಲೇ ತಟ್ಟೆನಲ್ಲಿ ಇಟ್ಟಿದ್ರಲ್ಲ ಅದೇ ತಟ್ಟೆನಲ್ಲೇ ಇಡಬೇಕು. ಪ್ರತಿದಿನ ಕೂಡ ಹೀಗೆ ಮಾಡಲೇಬೇಕು. ಅಲ್ಲಿಂದ ಬುಕ್ನ ತೊಗೋಬೇಕು, ನೀವು ಬರಿಬೇಕು, ಮತ್ತು ಅಲ್ಲೇ ದೇವ್ರ ಮನೆಯಲ್ಲೇ ಇಡಬೇಕು. ಬುಕ್ನ ಬರೆದಾದ್ಮೇಲೆ ಮತ್ತೆ ದೇವ್ರ ಮನೆಯಲ್ಲೇ ಇಟ್ಟಾದಮೇಲೆ ನೀವು ಆರತಿನ ಮಾಡ್ಕೊಳ್ಳಿ. ಏಕೆಂದರೆ ಮೊದಲನೇ ದಿನ ಅಲ್ವಾ, ಅದಕ್ಕೋಸ್ಕರ ನೀವು ಪ್ರತಿದಿನವೂ ಕೂಡ ಆರತಿನ ಮಾಡ್ಕೋಬೋದು. ತುಂಬ ಒಳ್ಳೆಯದು. ನಿಮ್ಮ ಪ್ರಕಾರ ನಿಮಗೆ ಪೂಜೆ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಸೇವೆ ಸಲ್ಲಿಸಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಎಷ್ಟು ದೇವ್ರಿಗೆ ನೀವು ಅಲಂಕಾರ ಮಾಡಿ ಸೇವೆನ ಸಲ್ಲಿಸ್ತೀರೋ, ಖುಷಿಯಿಂದ ಸಲ್ಲಿಸ್ತೀರೋ ಅಷ್ಟು ಬೇಗನೆ ನಿಮಗೆ ದೇವರ ಅನುಗ್ರಹ ಆಗುತ್ತೆ. ಇದೇ ಥರನೇ ಪ್ರತಿದಿನ ಬರಿಬೇಕು ಈ ಪುಸ್ತಕದಲ್ಲಿ. ಆದರೆ ಬುಕ್ಕು ಮುಗಿಯೋವರೆಗೂ ಕೂಡ ನಾನ್ ವೆಜ್ ತಿನ್ನೋಂಗಿಲ್ಲ, ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಬುಕ್ಕು ಬರೆದ ಮೇಲೆ ಆದರೆ ನಿಮ್ಮ ಮನೆ ಹತ್ತಿರ ರಾಯರ ದೇವಸ್ಥಾನ ಇದ್ದರೆ ಅಲ್ಲಿ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಒಂದು ಸಂಕಲ್ಪ ಬೇಗನೆ ನೆರವೇರುತ್ತೆ. ಕೊನೆ ದಿನ ಬುಕ್ಕು ಕಂಪ್ಲೀಟ್ ಆದಮೇಲೆ ಪುಸ್ತಕದ ಮೇಲ್ಭಾಗದಲ್ಲಿ ಇರೋ ಅಡ್ರೆಸ್ನ ತುಂಬಬೇಕಾಗುತ್ತೆ. ನಿಮ್ಮ ವಿಳಾಸವನ್ನು ಬರೀರಿ. ಆಮೇಲೆ ಗೋತ್ರ, ನಕ್ಷತ್ರ ಎಲ್ಲ ಬರಿಬೇಕು. ಆಮೇಲೆ ಈ ದೇವಸ್ಥಾನಕ್ಕೆ ಬಂದು ಈ ಬುಕ್ನ ರಾಯರಿಗೆ ಅರ್ಪಿಸ್ಬೇಕು. ಇನ್ನು ಪುಸ್ತಕ ಬರೆದಾದ್ಮೇಲೆ ಅಂದರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲನೂ ಕೂಡ
ಪೂರ್ತಿ ಲೈನ್ಸು ನೀವು ಪೂರ್ತಿಯಾಗಿ ಭರ್ತಿ ಮಾಡಿದ್ದೀರಾ ಅಂತ. ಯಾವುದು ಕೂಡ ಒಂದು ಬಿಟ್ಟು ಒಂದು ಬರೆಯೋದು ಆ ಥರ ಎಲ್ಲ ಮಾಡಿರಬಾರ್ದು. ಒಂದ್ಸಲಿ ಮನೆಯಲ್ಲೇ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಈ ಸನ್ನಿಧಾನಕ್ಕೆ ತೊಗೊಂಬಂದು ಕೊಡಿ. ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ತುಪ್ಪದ ಬತ್ತಿ ಕೊಡ್ತಾರಲ್ಲ, ಅವ್ರಿಗೇ ನೀವು ಈ ಬುಕ್ನ ಕೊಡಬೇಕಾಗತ್ತೆ. ಆಗ ಅವರು ಅದನ್ನು ಬುಕ್ನ ಒಂದ್ಸಲಿ ಚೆಕ್ ಮಾಡ್ತಾರೆ. ನೀವು ನೀಟಾಗಿ ಬರೆದಿದ್ದೀರಾ, ಇನ್ಕಂಪ್ಲೀಟ್ ಆಗಿ ಬರೆದಿದ್ದೀರಾ, ಯಾವುದು ಲೈನ್ ಬಿಟ್ಟಿಲ್ವಾ ಆ ಥರದ್ದೆಲ್ಲ ಚೆಕ್ ಮಾಡ್ತಾರೆ. ಮತ್ತು ಹ್ಯಾಂಡ್ ರೈಟಿಂಗು ಎಲ್ಲನೂ ಕೂಡ ನೋಡ್ತಾರೆ. ಅಲ್ಲೇನಾದರೂ ಇನ್ಕಂಪ್ಲೀಟ್ ಆಗಿದ್ದರೆ ಅವ್ರು ಅಲ್ಲೇ ಕೂಡ ಇದನ್ನು ನೋಡಿ ಇಲ್ಲಿ ಈ ಲೈನ್ ಬರೆದಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ವಾಪಸ್ ಕೊಡ್ತಾರೆ. ನೀವು ಅಲ್ಲೇ ಆ ಸನ್ನಿಧಾನದಲ್ಲೇ ಅಲ್ಲೇ ಕೂತ್ಕೊಂಡ್ಬಿಟ್ಟು ಬರೆದ್ಬಿಟ್ಟು ನೀವು ಮತ್ತೆ ಅವ್ರಿಗೆ ಕೊಡ್ಬೋದು. ಇದಿಷ್ಟು ಕೂಡ ರಾಯರ ಲೇಖನದ ಪುಸ್ತಕದ ಒಂದು ಕಿರು ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ. ಅಂಥದ್ದೇ ಕಠಿಣ ಕೆಲಸ ಆಗಬೇಕು ಅಂದರೂ ಕೂಡ ಮರೀದಂಗೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಆದರೂ ಭೇಟಿ ಮಾಡಿ. ನಿಮಗೆ ಕೆಲಸ ನಿಜವಾಗ್ಲೂ ಕೂಡ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆ ಒಂದು ಕಠಿಣವಾದ ಕೆಲಸ ರಾಯರ ಕೃಪೆಯಿಂದ ಹೂ ಎತ್ತೋ ರೀತಿಲಿ ಆ ಕೆಲಸ ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ಒಂದ್ಸಲಿ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ 30 ರೂಪಾಯಿ ಅಂತ ಹೇಳಿದ್ದೆ, ಆದರೆ ಈ ಬುಕ್ಕು ರೇಟು ಬಂದು ಇವಾಗ 20 ರೂಪಾಯಿ ಇದೆ. ಆರಾಮ್ಸೆ ನೀವು ಈ ಬುಕ್ಕನ್ನ ತೊಗೊಂಬಿಟ್ಟು ಬರಿಬೋದು. ಮುಂಚೆ ಜಾಸ್ತಿ ಹೇಳಿದರು, ಇವಾಗ ಕಮ್ಮಿ ಹೇಳಿದ್ದಾರೆ ಅಂತ ಯಾರೂ ಕೂಡ ನನ್ನ ಬಗ್ಗೆ ತಪ್ಪನ್ನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕಾಗಿ ನಾನು ಕ್ಷಮೆನೂ ಕೇಳ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶ್ರೀ ರಾಘವೇಂದ್ರಾಯ ನಮಃ.